ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ಸಿಂಪಲ್ಲಾಗಿ ಮ್ಯಾಗಿ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮದು ವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಇರುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ನಾಷ್ಟಾನ ಈಸಿಯಾಗಿ ಆಗೋಂಥದ್ದು ಮಾಡ್ತಾಯಿದ್ದೀನಿ. ನಾನು ಫಸ್ಟಿಗೆ ನೀರು ಕುದಿಲಿಕ್ಕೆ ಇಟ್ಟಿದ್ದೆ, ಅದ್ರಾಗೆ ಮ್ಯಾಗಿನ ಹಾಕಿದ್ದೀನಿ. ಅದೇನು 2 ಮಿನಿಟ್ಸ್ ಒಳಗೆ ಬೆಂದುಬಿಡುತ್ತೆ. ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಆಯಿಲ್ಗಳು ಹಾಕಿದ್ದೆ, ಅದು ಉದುರು ಆಗಲಿ ಅಂತ. ಅದನ್ನು ಒಂದು 2 ಮಿನಿಟ್ಸ್ ಒಳಗೆ ಅದನ್ನು ಬಾಯ್ಲ್ ಆದ ತಕ್ಷಣ ತೆಗೆದುಬಿಡೋಣ. ತೆಗೆದು ಅದು ನೀರು ಸೋಸ್ಕೊಂಡ್ಬಿಡೋಣ. ನೀರು ಸೋಸಿದ ಮೇಲೆ ಅದಕ್ಕೆ ಸ್ವಲ್ಪ ತಣ್ಣೀರು ಬಿಡಬೇಕಾಗುತ್ತೆ. ತಣ್ಣೀರು ಬಿಡೋದ್ರಿಂದ ಅದು ಉದುರಾಗಿ ಬರ್ತವೆ. ಇಲ್ಲಾಂದರೆ ಅದು ಪೂರ್ತಿ ಕುದ್ದಿರುತ್ತಲ್ಲ, ಬಾಯ್ಲ್ ಆಗಿರುತ್ತಲ್ಲ, ಅದು ಮೆತ್ತಗೆ ಆಗಿಬಿಡುತ್ತೆ. ಅದೆಲ್ಲ ಅನ್ನ ಅಳಿಕೆ ಬಿಡುತ್ತಲ್ಲ, ಹಾಗೆ ಇದು ಮ್ಯಾಗಿ ಕೂಡ ಅಳಿಕೆ ಬಿಡುತ್ತೆ, ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ತಣ್ಣೀರು ಬಿಡೋದ್ರಿಂದ ಅದು ಅಳಿಕೆಣೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ತಣ್ಣೀರು ಬಿಡ್ತಾರೆ. ಈಗ 1 ಸ್ಪೂನಷ್ಟು ನಾನು ಆಯಿಲ್ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡಿ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟೇ ಹಾಕಿದ್ದೀನಿ. ಈರುಳ್ಳಿ ಕೂಡ ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ನಾನು. ಇದು ಕೂಡ ಸ್ವಲ್ಪ ಫ್ರೈ ಆಗಿದೆ. ಅವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನೀವು ಯಾವ ಥರ ಬೇಕೋ ಆ ಥರ ಹಚ್ಚಿಟ್ಕೋಬೋದು. ನಾನು ಉದ್ದುದ್ದು ಹಚ್ಚಿಟ್ಕೊಂಡಿದ್ದೆ, ಸ್ವಲ್ಪ ನೋಡಲಿಕ್ಕೂ ಚೆನ್ನಾಗಿರುತ್ತಲ್ಲ, ಹಂಗಾಗಿ ಅದೇ ನೋಡ್ಲಿಕ್ಕೆ ಚೆನ್ನಾಗಿ, ಕಣ್ಣಿಗೆ ಚೆನ್ನಾಗಿದ್ದರೆ ಹೊಟ್ಟೆಗೂ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ನಾನು ಆ ಥರ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕ್ಯಾಬೇಜು ಅದು ಕೂಡ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ. ಎಲ್ಲ ಒಂದು ಅರ್ಧ ಕಪ್ ತಗೊಂಡಿದ್ದೀನಿ. ಮತ್ತು ಟೊಮಟೊ ನಾಟಿ ಟೊಮಟೊ ಇದ್ದರೆ ಒಳಗಿರೋ ಬೀಜ ಎಲ್ಲ ತೆಗಿಬೇಕಾಗುತ್ತೆ. ಎಲ್ಲ ಮೆತ್ತಗಾಗುತ್ತಲ್ಲ, ಅದಕ್ಕೋಸ್ಕರ ತೆಗೆದು ಹಾಗೆ ಕಟ್ ಮಾಡಬೇಕು. ಇಲ್ಲ ಇದು ಹೈಬ್ರಿಡ್ ಇದ್ದರೆ ಹಾಗೆ ಕಟ್ ಮಾಡ್ಬೋದು. ಮತ್ತು ಕ್ಯಾಪ್ಸಿಕಮ್ಮು ಅದು ಕೂಡ ಒಂದು ಅರ್ಧ ತಗೊಂಡಿದ್ದೀನಿ. ಈಗ ನಿಮಗೆ ತರಕಾರಿ ಯಾವ್ದು ಬೇಕೋ ಅದು ಸ್ವಲ್ಪ, ಸಾಮಾನ್ಯ ಮ್ಯಾಗಿ ಇದಕ್ಕೆಲ್ಲ ಇದೇ ತರಕಾರಿ ಯೂಸ್ ಮಾಡ್ತಾರೆ ಸಾಮಾನ್ಯ, ಚೆನ್ನಾಗಿರುತ್ತೆ. ಮತ್ತು ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಇದು ನಾವು ಜಾಸ್ತಿ ಫ್ರೈ ಮಾಡೋಂಗಿಲ್ಲ, ಸ್ವಲ್ಪ ಹಾಫ್ ಫ್ರೈ ಆದರೆ ಚೆನ್ನಾಗಿರುತ್ತೆ. ಕ್ರಂಚಿಯಾಗಿ ಸ್ವಲ್ಪ ಹಂಗೆ ಸಿಗಬೇಕು ತಿನ್ನಲಿಕ್ಕೆ, ಆ ಥರ ಇರಬೇಕು ಅಷ್ಟೇ, ಪೂರ್ತಿ ಸಾಫ್ಟ್ ಆಗಬಾರ್ದು. ಮತ್ತು ಎಲ್ಲ ನಾವು ಪಲ್ಯಕ್ಕೆಲ್ಲ ಬೇಯಿಸ್ತೀವಲ್ಲ ಆ ಥರ ಪೂರ್ತಿ ಸಾಫ್ಟಾಗಿ ಬೇಯಿಸ್ಬಾರ್ದು. ಮತ್ತು ಮ್ಯಾಗಿ ಮಸಾಲ ಇತ್ತಲ್ಲ, ಅದಕ್ಕೆ ನಾವು ಎಷ್ಟು ಮ್ಯಾಗಿ ತಗೊಂಡಿದ್ದು ಅಷ್ಟು ಮ್ಯಾಗಿಗೆ ಮಸಾಲ ಕೊಟ್ಟಿರ್ತಾರಲ್ಲ ಅದು ಕೂಡ ಸೇರಿಸಿದ್ದೀನಿ. ಈಗ ಮ್ಯಾಗಿನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಮ್ಯಾಗಿ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಸರಿ ತಿಂದರೆ ಏನೂ ಆಗಲ್ಲ, ಒಂದು ಸರಿ ತಿನ್ಬೋದು ಈಸಿಯಾಗಿ. ಈಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ನಾನು ಇದನ್ನೇ ಮಾಡಿದ್ದೀನಿ, ಇಬ್ಬರಿಗೆ ಸಾಕಾಗುತ್ತೆ ನಮಗೆ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಇಲ್ಲಾಂದರೆ ಈರುಳ್ಳಿ ಹೂವು ಇದ್ದರೂ ಹಾಕ್ತಾರೆ. ಅದು ಕೂಡ ಯಾವಾಗಲೂ ಅದು ಎನಿ ಟೈಮ್ ಸಿಗೋದಿಲ್ಲಲ್ಲ, ಮನೆಗೆ ಯಾವಾಗಲೂ ಎನಿ ಟೈಮ್ ಕೊತ್ತಂಬರಿ ಸೊಪ್ಪು ಇದ್ದೇ ಇರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ರೆಡಿ ಆಗಿಬಿಡುತ್ತೆ. ಇವತ್ತು ನಮ್ಮ ಪೂಜೆ, ಇದು ಸಾಟರ್ಡೆ ಆಗಿರೋದ್ರಿಂದ ನಮ್ಮದು ಇವತ್ತು ವಾರ ಇರುತ್ತೆ. ಹಂಗಾಗಿ ಸ್ವಲ್ಪ ಕೆಲಸ ಜಾಸ್ತಿ. ಪೂಜೆ ಸಾಮಾನೆಲ್ಲ ತೊಳೆದು ವಾರಕ್ಕೊಂದ್ಸರಿ ಏನಾದರೂ ತೊಳೆದು ಕ್ಲೀನಾಗಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಸಿಗುತ್ತೆ. ಅದಕ್ಕೋಸ್ಕರ ಹಿಂದೆ ಎಲ್ಲ ಹಿರಿಯರು ಯಾವ ಥರ ಮಾಡ್ಕೊಂಡು ಬಂದಿರ್ತಾರೋ ಅದೇ ಥರ ಸ್ವಲ್ಪ ಪಾಲನೆ ಮಾಡ್ತೀನಿ ನಾನು. ಜಾಸ್ತಿ ಏನು ಅದೇ ಥರ ಮಾಡಬೇಕು, ಹಂಗೆ ಮಾಡಬೇಕು ಅನ್ನೋದಿಲ್ಲ. ನನಗೆ ಎಷ್ಟು ಆಗುತ್ತೋ, ನಮ್ಮ ಲೆವೆಲ್ಗೆ ನಮಗೆ ಎಷ್ಟು ಆಗುತ್ತೋ ಆ ಥರ ಪೂಜೆ ಮಾಡ್ಕೊಂಡು ಹೋಗ್ತೀನಿ ನಾನು. ಇದಕ್ಕೆ ನಾನು ಪೂಜೆಗೆ ಮಾಡ್ಬೇಕಾದ್ರೆ ಸಾಮಾನು ತೊಳಿಲಿಕ್ಕೆ ಯಾರ್ಯಾರೋ ಏನೇನೋ ಎಷ್ಟೆಷ್ಟೋ ಹೇಳ್ತಿರ್ತಾರೆ, ಹಂಗೆ ಮಾಡ್ಬೇಕು ಹಿಂಗೆ ಮಾಡಂತ. ಏನಿಲ್ಲ, ಸಿಂಪಲ್ಲಾಗೆ ತೊಳೆಯೋದು ತೋರಿಸ್ತೀನಿ. ಅದು ಕಳಸದ ನೀರು ಇರ್ತಾರಲ್ಲ, ಅದು ಎಲ್ಲಂದ್ರಲ್ಲೇ ಚೆಲ್ಲಬಾರ್ದಲ್ಲ. ತುಳಸಿ ಗಿಡಕ್ಕೆ, ಇಲ್ಲ ಯಾವ ಗಿಡ ಇರುತ್ತೋ ಆ ಗಿಡಕ್ಕೆ ಹಾಕಿದರೆ ಒಳ್ಳೆಯದು. ನನ್ನ ಮನೆ ಹತ್ರ ತುಳಸಿ ಗಿಡ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ತೀನಿ ನೋಡಿ. ಇದಕ್ಕೆ ನಾನು ಏನಿಲ್ಲ, ಸಿಂಪಲಾಗಿ ನಾನು ಹುಣ್ಸೆಹಣ್ಣು ತಗೊಂಡಿದ್ದೀನಿ, ಮತ್ತು ಸಬೀನಾ ಪೌಡರ್ ಅಂತ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಅದನ್ನು ತಗೊಂಡು ತಿಕ್ಕಿರೆ ಸಾಕು. ಎಷ್ಟು ನೋಡಿ ಈ ಥರ ಇದ್ದಿದ್ದು ಎಷ್ಟು ಚೆನ್ನಾಗಿ ಕಲರ್ ಬರ್ತೈತೆ, ನಿಮಗೆ ತೋರಿಸ್ತೀನಿ ನೋಡಿ. ಬೇರೆ ಏನು ಎಕ್ಸ್ಟ್ರಾ ಯೂಸ್ ಮಾಡೋದೇ ಬೇಕಾಗಿಲ್ಲ. ಸಬೀನಾ ಪುಡಿಯಿಂದ ಮತ್ತು ಹುಣ್ಸೆಹಣ್ಣು ಹಾಕಿ ತಿಕ್ಬಿಟ್ರು ಈಸಿಯಾಗಿ ಕಲರ್ ಬಂದುಬಿಡುತ್ತೆ. ತುಂಬ ಚೆನ್ನಾಗಿ ಕಲರ್ ಬರ್ತೈತೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನೋಡಿ. ಸುಮ್ಮನೆ ಕುದಿಸ್ಬೇಕು, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಏನೇನೋ ಸರ್ಕಸ್ ಮಾಡ್ತಾ ಇರಬೇಕಾಗ್ತೈತೆ. ಅಷ್ಟೆಲ್ಲ ರಿಸ್ಕೇ ಬೇಡ. ಸುಮ್ಮನೆ ಸಬೀನಾ ಪುಡಿ, ಪೀತಾಂಬರಿ ಬೇಡ, ಏನು ಬೇಡ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಒಂದೇ ಸರಿ ಸ್ವಲ್ಪ ಈಸಿಯಾಗಿ ತಿಕ್ಬಿಟ್ರು ಆಯಿತು. ಇದೇ ಥರ ನೋಡಿ, ಇದು ಪೂರ್ತಿ ಕರ್ರಗಾಗಿದೆ. ಇದು ಕರ್ಪೂರ ಹಚ್ಚೋದು ಕರ್ರಗಾಗಿರುತ್ತಲ್ಲ, ಇದು ಕೂಡ ಎಷ್ಟು ಬೇಗ ಕ್ಲೀನ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಹುಣ್ಸೆಹಣ್ಣಿಗೆ ಸಬೀನ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ತಿಕ್ಕಿದ್ರೆ ಹೋಗ್ಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಾಯಿತು ನೋಡಿ. ತುಂಬ ಚೆನ್ನಾಗಾಯ್ತು. ಸಿಂಪಲ್ಲಾಗಿ ನಾವು ಮನೆಯಾಗಿರೋದ್ರಾಗೆ ಯೂಸ್ ಮಾಡ್ಕೋಬೇಕು. ಸುಮ್ಮನೆ ರಿಸ್ಕ್ ತಗೊಂಡು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಅದನ್ನು ಮಾಡೋದು ಇದನ್ನು ಮಾಡೋದು ಅದೆಲ್ಲ ಸರ್ಕಸ್ ಮಾಡೋಕ್ಕಾಗೋದೇ ಇಲ್ಲ ನನಗಂತೂ. ಸಿಂಪಲಾಗಿ ಮನೆಗೆ ಏನಿರ್ತೈತೋ ಅದನ್ನೇ
ಮಾಡ್ಕೊಳ್ಳೋದು ಅಷ್ಟೇ. ಪೂಜೆ ಕೂಡ ನಾನು ಅಷ್ಟೊಂದು ಹೆವಿಯಾಗಿ ನನಗೆ ಎಷ್ಟು ಬೇಕೋ ಯಾವ ಥರ ಬೇಕೋ ತೃಪ್ತಿಯಾಗಿ ಆ ಥರ ಮಾಡ್ಕೊಳ್ತೀನಿ ನಾನು. ಪೂಜೆ ಕೂಡ ಮನೆಗೆ ಸಿಂಪಲ್ಲಾಗಿ ನನಗೆ ಯಾವ ಲೆವೆಲಿಗೆ ಪೂಜೆ ಆಗುತ್ತೋ ಯಾವ ಲೆವೆಲಿಗೆ ಮಾಡೋಕ್ಕಾಗುತ್ತೋ ಆ ಲೆವೆಲಲ್ಲಿ ನಾನು ಕರೆಕ್ಟಾಗೆ ಮಾಡ್ತೀನಿ. ಇದೇ ಥರ ಮಾಡಬೇಕು, ಅದೇ ಥರ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನೋದೇನಿಲ್ಲ. ನಮಗೆ ಉಪವಾಸ ಇದ್ದು ಪೂಜೆ ಮಾಡೋಷ್ಟು ಶಕ್ತಿ ಇದ್ದರೆ, ಅದನ್ನು ತಡ್ಕೊಳೋಷ್ಟು ಶಕ್ತಿ ಇದ್ದರೆ ನಾವು ಉಪವಾಸ ಇದ್ದು ಪೂಜೆ ಮಾಡೋಣ. ಇಲ್ಲ ನಮ್ಮ ಕೈಲಿ ಅದು ಮಾಡೋಕ್ಕಾಗಲಿಲ್ಲ ಅಂತಂದರೆ ತಿಂಡಿ ತಿಂದೇ ಪೂಜೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಮ್ಗೆ ಯಾವ ದೇವರು ನಮ್ಗೆ ಹೀಗೆ ಮಾಡಿರಿ, ಹಾಗೇ ಮಾಡಿರಿ, ಹಿಂಗೆ ಮಾಡಬೇಕು ಅಂತ ಯಾರೂ ಹೇಳಿಲ್ಲ. ಸುಮ್ಮನೆ ಜನಗಳು ಹೇಳ್ತಾರೆ ಅಷ್ಟೇ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಎಲ್ಲರೂ ಹೇಳಿದ್ದೂ ಕೇಳೋಕ್ಕಾಗೋದಿಲ್ಲ. ನಮ್ಮ ಹೆಲ್ತ್ ನೋಡ್ಕೋಬೇಕು. ಈಗ ವಯಸ್ಸಿರೋರಾದರೆ ಅವರು ಉಪವಾಸ ಇರ್ತಾರೆ, ಅವ್ರಿಗೆ ಅಷ್ಟು ಸ್ಟ್ಯಾಮಿನಾ ಇರುತ್ತೆ. ಒಬ್ಬೊಬ್ಬರಿಗೆ ಉಪವಾಸ ಇರೋಕ್ಕಾಗೋದಿಲ್ಲ. ಉಪವಾಸ ಇದ್ದರೆ ಹೆಡ್ಡೇಕ್ ಬಂದುಬಿಡುತ್ತೆ, ಮತ್ತು ಸುಸ್ತಾಗ್ತಾರೆ, ಮತ್ತು ಅದು ತಡ್ಕೊಳೋ ಕೆಪಾಸಿಟಿನೇ ಇರೋಲ್ಲ ಏಜ್ ಆದಮೇಲೆ. ಅದಕ್ಕೆ ಏನು ಮಾಡ್ತಾರೆ, ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಇದು ಪೂಜೆ ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಯಾವುದೂ ಇಲ್ಲ. ಅದಕ್ಕಿಂತ ನಾವು 4 ಜನಕ್ಕೆ ಸಹಾಯ ಮಾಡೋ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗುವ ಅವಶ್ಯಕತೆ ಇಲ್ಲ. ನೀನು ನಂಬಿದ ದೇವರು ನಿನ್ನನ್ನು ಹುಡುಕುತ್ತಾ ನಿನ್ನ ಮನೆಗೆ ಬರುತ್ತಾನೆ ಅಂತ ಶ್ರೀಕೃಷ್ಣ ಹೇಳಿರ್ತಾನೆ. ಹಂಗೆ ನಾವು 4 ಜನಕ್ಕೆ ಒಳ್ಳೇದು ಮಾಡಬೇಕಷ್ಟೇ. ನಮ್ಮಲ್ಲಿ ಯಾವ ಕಲ್ಮಶನೂ ಇಲ್ದಂಗೆ, ಯಾರಿಗೂ ತೊಂದರೆ ಮಾಡ್ದಂಗೆ, ಯಾರಿಗೂ ನಿಷ್ಠುರ ಆಗ್ದಂಗೆ, ಬೇರೆಯವ್ರಿಗೆ ತೊಂದರೆ ಮಾಡ್ಬಾರ್ದು. ನಮ್ಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಒಳ್ಳೇದು ಮಾಡಬೇಕೇ ಹೊರತು ಬೇರೆದನ್ನು ಕೆಟ್ಟದ್ದು ಮಾಡಬಾರ್ದು. ಅದೊಂದು ಪಾಲನೆ ಮಾಡ್ಕೊಂಡು ಯಾರಿಗೂ ಹಿಂಸೆ ಮಾಡೋದಾಗಲಿ, ಯಾರಿಗೂ ಅನ್ನೋದಾಗಲಿ, ಯಾರಿಗೂ ಮೆಂಟಲಿ ಟಾರ್ಚರ್ ಕೊಡೋದಾಗಲಿ, ಬೇರೆ ಯಾರ ತಂಟೆಗೆ ಹೋಗ್ಬಾರ್ದು. ನಮ್ಮಿಂದ ಒಳ್ಳೇದಾಯ್ತಾ, ನಂಗೆ ಮಾಡೋಕ್ಕೆ ಶಕ್ತಿ ಆಯ್ತಾ, ಅದನ್ನು ಮಾಡೋಣ. ಅದು ಮಾಡೋಕ್ಕೆ ಶಕ್ತಿ ಇಲ್ಲ, ಬೇಡಪ್ಪ ಅಂತ ಸುಮ್ಮನೆ ಇರೋಣ. ಆ ಥರ ಮಾಡ್ಕೊಂಡಿದ್ರೆ ನಮಗೆ ದೇವ್ರು ಯಾವತ್ತೂ ಒಳ್ಳೇದೇ ಮಾಡ್ತಾನೆ. ನಾವು ಯಾವಾಗ ಕರ್ಮ ಜಾಸ್ತಿ ಮಾಡ್ತೀವೋ, ಯಾವಾಗ ನಾವು ತಪ್ಪು ಮಾಡ್ತೀವೋ ಆವಾಗಲೇ ಜಾಸ್ತಿ ದೇವ್ರ ಹತ್ರ ಹೋಗೋದು. ಏನೋ ಹೇಳ್ತಾರಲ್ಲ, ಹಿಂದ್ಲ ಕಾಲದ ಏನೋ ಹೇಳ್ತೀವಿ, ಒಂದು ಗಾದೆ ಐತೆ, ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂತಾರಲ್ಲ. ಹಂಗೆ ನಾವು ಮಾಡೋದೆಲ್ಲ ಮೋಸ ಮಾಡೋದು, ಹಿಂಸೆ ಮಾಡೋದು, ತೊಂದರೆ ಕೊಡೋದು ಮಾಡ್ತಾಯಿರ್ತೀವಿ. ಅದೇ ಪೂಜೆ ಮಾತ್ರ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಅದೇ ಮಾಡಬೇಕು, ಇದೇ ಮಾಡಬೇಕು ಅಂತ ಏನೆಲ್ಲ ಮಾಡ್ತಾಯಿರ್ತೀವಿ. ಹಂಗೆ ಮಾಡಿದರೆ ನಮ್ಗೆ ಏನು ಒಳ್ಳೇದಾಗುತ್ತೆ, ಏನು ಒಳ್ಳೇದಾಗೋದಿಲ್ಲ. ನಾವೊಂದು ಕರೆಕ್ಟಾಗಿರಬೇಕು. ನಾವು ಯಾರಿಗೂ ಹಿಂಸೆ ಮಾಡ್ದಂಗೆ, ಯಾವುದೂ ತೊಂದರೆ ಮಾಡ್ದಂಗೆ ನಾವೊಂದು ಶುದ್ಧವಾಗಿದ್ದು ಬಿಟ್ಟರೆ ಆ ದೇವರು ನಮ್ಮ ಹತ್ರನೇ ಹುಡುಕ್ಯಂಡು ಬರ್ತಾನೆ. ಅಷ್ಟನ್ನು ನಾನು ನಂಬಿದ್ದೀನಿ ಅಷ್ಟೇ. ನಾನು ಬೇರೆ ಎಕ್ಸ್ಟ್ರಾ ಎಲ್ಲ ನಾನು ಅದನ್ನೆಲ್ಲ ಜಾಸ್ತಿ ಹಂಗೆ ರೂಲ್ಸು ರೆಗ್ಯುಲೇಷನು ಅಂಥವೆಲ್ಲ ಜಾಸ್ತಿ ನಂಬೋಕ್ಕೆ ಹೋಗಲ್ಲ. ನಾನು ಒಳ್ಳೆಯವಳಾಗಿರ್ಬೇಕಷ್ಟೆ, ನಾನು ಕರೆಕ್ಟಾಗಿರ್ಬೇಕಷ್ಟೆ. ನಾನು ಕರೆಕ್ಟಾಗಿದ್ದರೆ, ನಾನು ಒಬ್ರಿಗೆ ಸಹಾಯ ಮಾಡೋಂಗಿದ್ರೆ ನನಗೆ ಒಳ್ಳೇದು ಅದೇ ಆಗ್ತದೆ. ನಾನು ಬೇರೆಯವ್ರಿಗೆ ಇವತ್ತು ಸಹಾಯ ಮಾಡಿದರೆ ನನಗೂ ಎಂದನ ಒಂದಿನ ಕಷ್ಟ ಕಾಲಕ್ಕೆ ಯಾರಾದರೂ ಸಹಾಯ ಮಾಡೇ ಮಾಡ್ತಾರೆ. ದೇವರು ಯಾವತ್ತೂ ಬಂದು ಸಹಾಯ ಮಾಡಲ್ಲ. ಬೇರೆಯವ್ರು ಹೇಳ್ತಾರೆ, ದೇವ್ರ ರೂಪದಲ್ಲಿ ಬಂದು ಸಹಾಯ ಮಾಡ್ದಮ್ಮ ನೀನು ಅಂತಾರೆ. ಹಂಗೆ ದೇವ್ರ ರೂಪದಲ್ಲಿ ದೇವರು ಯಾರನ್ನ ಕಳಿಸಿರ್ತಾನೆ ಸಹಾಯಕ್ಕೆ, ಆವಾಗ ಹಂಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ತಾರೆ. ಮತ್ತು ಈಗ ನಂದು ಪ್ರಸಾದ ಕೂಡ ಮಾಡಿದೆ. ಪ್ರಸಾದ ಮಾಡಿದೆ, ದೀಪ ಹಚ್ಚುತ್ತಾ ಇದ್ದೀನಿ, ಪೂಜೆ ಮಾಡ್ತೀನಿ. ಮತ್ತು ಇನ್ನೊಂದು ಹೇಳ್ತಾರೆ, ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಒಳ್ಳೆಯ ಬುದ್ಧಿ, ಒಳ್ಳೆಯ ವರ್ತನೆ, ಒಳ್ಳೆಯ ಮಾತು, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಯೋಚನೆ, ಒಳ್ಳೆಯ ಕೆಲಸ, ಕರುಣೆ, ಹಿಂಸೆ, ನಿಸ್ವಾರ್ಥ ಭಾವದಿಂದ ಸೇವೆ ಮಾಡಿದರೆ ಪುಣ್ಯ ಬರ್ತೈತೆ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಹೇಳ್ತಾನೆ. ಹಾಗೆ ನಾವು ಯಾವತ್ತೂ ಒಳ್ಳೆಯದನ್ನು ಮಾಡಬೇಕಷ್ಟೇ ಹೊರತು ಕೆಟ್ಟದ್ದನ್ನು ಮಾಡಬಾರ್ದು. ಒಳ್ಳೆಯದನ್ನು ಮಾಡಿದರೆ ನಮ್ಗೆ ಒಳ್ಳೇದು ಅದೇ ಆಗ್ತೈತೆ ಅಂತ ನಾನು ಭಗವಂತನ ನಂಬಿದ್ದೀನಿ. ನಾನು ಕೆಟ್ಟದ್ದನ್ನು ಮಾಡೋಕ್ಕೆ ಹೋಗೋದಿಲ್ಲ, ಮಾಡಲೂಬಾರ್ದು. ಮಾಡಿ ಸುಮ್ಮನೆ ಎಷ್ಟೇ ನೀವು ಕೆಟ್ಟದ್ದನ್ನು ಮಾಡಿ ಎಷ್ಟೇ ನೀವು ಪೂಜೆ ಪುನಸ್ಕಾರ ಮಾಡಿರೋ ಅದು ನಿಮಗೆ ಕೆಟ್ಟದ್ದು ಅದೇ ಆಗ್ತೈತೆ. ಈಗ ಎಷ್ಟೆಷ್ಟೋ ನಿಮ್ಮ ಕಣ್ಣು ಮುಂದೆ ಯಾರ್ಯಾರ್ದೋ ಹೆಂಗೆ ಆಗೋಗಿರ್ತೈತೆ, ಅದನ್ನೆಲ್ಲ ನೋಡ್ಕೊಂಡು ನೀವು ಹುಷಾರಾಗಿರ್ಬೇಕಷ್ಟೇ. ಒಳ್ಳೆಯದನ್ನು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಮತ್ತು ನನಗೆ ನನ್ನ ಫ್ರೆಂಡ್ ಒಬ್ಬರು ಬುಕ್ಕು ಕೊಟ್ಟಿದ್ದರು, ಚಿಕ್ಕ 1-2. ಅದರಲ್ಲಿ ಎಲ್ಲ ದೇವ್ರದ್ದು ಸ್ತೋತ್ರಗಳು ಇದ್ದಾವೆ. ಅವನ್ನ ನಾನು ಡೈಲಿ ಓದಲ್ಲ, ಸಾಟರ್ಡೆ ಮಾತ್ರ ನಾನು ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಅದನ್ನಷ್ಟೇ ಓದ್ತೀನಿ. ಮತ್ತು ಹನುಮಾನ್ ಚಾಲೀಸ್ ಓದ್ತೀನಿ, ಇವೆರಡೂ ಓದ್ತೀನಿ. ಮತ್ತು ನಾನು ರಾಘವೇಂದ್ರ ಸ್ವಾಮಿದು ನಾನು ಡೈಲಿ ಶ್ಲೋಕ ಬರಿತಾ ಇರ್ತೀನಿ. ಡೈಲಿ ಅಂದರೆ ಅದೇನು ವಾರದಾಗ ಒಂದ್ಸರಿ ಅಲ್ಲ, ಡೈಲಿ ಶ್ಲೋಕ ಬರಿತಾನೇ ಇರ್ತೀನಿ ನಾನು. ಅದು ಇಷ್ಟೇ ಬರಿಬೇಕಂತಲ್ಲ, ನನಗೆ ಎಷ್ಟಾಗುತ್ತೋ ಅಷ್ಟು ಬರಿತೀನಿ ಅಷ್ಟೇ. ಅದು ನನ್ನ ಮನಃಶಾಂತಿಗೆ. ನನಗೆ ಯಾವಾಗನ ಬೇಜಾರಾಯಿತು, ಸಂಕಟ ಆಯಿತು, ನೋವಾಯಿತು ಅಂತಂದರೆ ಸ್ವಲ್ಪ ತಂದು ಬರೆದ್ಬಿಟ್ರೆ ನನಗೆ ಒಂಥರ ಮೈಂಡ್ ರಿಲೀಫ್ ಅನಿಸುತ್ತೆ. ಅದಕ್ಕೆ ಯಾವುದಾದ್ರೂ ಒಂದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಯಾವಾಗಲೂ ಒಂದೇ ಥರ ಮೈಂಡ್ ಇರೋದಿಲ್ಲ. ಸ್ವಲ್ಪ ಒಂದ್ಸರಿ ಬೇಜಾರಾಗುತ್ತೆ, ಒಂದ್ಸರಿ ಖುಷಿ ಆಗುತ್ತೆ, ದುಃಖ ಆಗುತ್ತೆ, ನೋವಾಗುತ್ತೆ. ಅವಾಗ ನಾವು ಕಷ್ಟನ ಯಾರ ಹತ್ರನೂ ಹೇಳ್ಕೊಳಕ್ಕೆ ಪರಿಸ್ಥಿತಿ ಇರೋಲ್ಲ. ಯಾರ ಹತ್ರನೇ ಹೇಳ್ಕೊಂಡ್ರು ಅವ್ರು ಬೇರೆ ಬೇರೆ ಥರ ತಿಳ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ನಾವು ಯಾರ ಹತ್ರನೇ ಹೇಳ್ಕೊಂಡಂಗೆ ಸ್ವಲ್ಪ ನಾವೇನಾದರೂ ಅಂದ್ಕೊಂಡು ಅದನ್ನೇ ಸ್ಟೋರಿ ಬರಿಬೋದು. ನಾವು ಒಂದು ಡೈರಿ ಥರ ಬರ್ಕೋಬೋದು.
ನಮ್ಮ ಬೇಜಾರನ್ನು. ಇಲ್ಲ ಅಂದರೆ ಈ ಥರ ಶ್ಲೋಕಗಳು ನಮಗೆ ಯಾವ ದೇವ್ರದ್ದು ಬರ್ತೈತೋ ಆ ದೇವ್ರ ಹೆಸರು ಸುಮ್ಮನೆ ಡೈಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ತಾ ಹೋದ್ರೂ ಬೇಜಾರಾದಾಗ ನಮಗೆ ಮೈಂಡ್ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾನು ಆ ಥರ ಅಭ್ಯಾಸ ಮಾಡಿದ್ದೀನಿ. ಯಾವತ್ತೂ ಒಳ್ಳೆಯದನ್ನ ಅಭ್ಯಾಸ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ, ಮಾಡ್ಬೋದು. ನಾನು ಸ್ವಲ್ಪ ಪೂಜೆ ಸಾಮಾನು ಖಾಲಿಯಾಗಿದ್ದು ಅವನ್ನೆಲ್ಲ ತಂದಿದ್ದರು, ಅದನ್ನೆಲ್ಲ ಸ್ಟೋರ್ ಮಾಡ್ತಾಯಿದ್ದೀನಿ. ಈ ಬಾಕ್ಸಲ್ಲಿ ಎಲ್ಲದರಲ್ಲೂ ಅರಿಶಿನ ಕುಂಕುಮ, ಧೂಪ, ಸಾಂಬ್ರಾಣಿ ಏನೇನು ಬೇಕಾಗುತ್ತೋ ಪೂಜೆಗೆ ಅದೆಲ್ಲ ಇಟ್ಟಿದ್ದೀನಿ. ಮತ್ತು ತೀರ್ಥಗಳು ದೇವಸ್ಥಾನಕ್ಕೆ ಹೋಗಿರ್ತೀವಿ ಅವೆಲ್ಲ ತಂದಿರ್ತೀವಲ್ಲ ಅದು ಕೂಡ ಹಂಗೆ ಇರುತ್ತೆ. ಯಾವಾಗಾದರೂ ಬೇಜಾರಾದ್ರಾಗ ಅಮಾವಾಸ್ಯೆ ಹುಣ್ಣಿಮೆಗೆ ಹಂಗೆಲ್ಲ ಸ್ವಲ್ಪ ಆರಾಮಿಲ್ಲ ಅಂದ್ರಾಗ ಸ್ವಲ್ಪ ನೀರೆಲ್ಲ ಹಾಕ್ತಾಯಿರ್ತೀನಿ ಮನೆಗೆ. ಅದಕ್ಕೋಸ್ಕರ ಹಂಗೆ ಇಟ್ಟಿರ್ತೀನಿ. ಮತ್ತು ರೇಷನ್ ಕೂಡ ಖಾಲಿಯಾಗಿತ್ತು, ಅದು ಕೂಡ ಸ್ವಲ್ಪ ಫಿಲ್ ಮಾಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ನಾನು ಇನ್ನೂ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ನಂಗೆ ಸದಾಕಾಲ ಬೇಕು. ನಿಮ್ಮದು ಒಂದು ಸಬ್ಸ್ಕ್ರೈಬ್ರಿಂದ ನನ್ನ ಜೀವನನೇ ಚೇಂಜ್ ಆಗುತ್ತೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಯಾಕೆ ಏನಂತ ನಾನು ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೀನಿ. ತುಂಬ ಸಫರಾಗಿ ನಾನು ಏನಾದರೂ ಒಂದು ಚೇಂಜ್ ಆಗಬೇಕು ಅನ್ನೋದ್ರಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನನ್ನಲ್ಲಿ ಒಂದು ಚೇಂಜಸ್ ಕಾಣಬೇಕಂದ್ರೆ ನಿಮ್ಮ ಸಬ್ಸ್ಕ್ರೈಬ್ ಬೇಕು, ನಿನ್ನ ಯೂಸ್ ಬೇಕು. ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟು, ಲೈಕು ತುಂಬ ಇಂಪಾರ್ಟೆಂಟ್. ನೀವು ಕಮೆಂಟ್ಸ್ ಮಾಡಿದರೆ ನನಗೆ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದೊಂದು ಗೊತ್ತಾಗುತ್ತೆ. ಅದಕ್ಕೆ ಅದೇ ಥರ ವೀಡಿಯೋ ಮಾಡಲಿಕ್ಕೆ ಒಂದು ನನಗೆ ಸ್ಫೂರ್ತಿಯಾಗುತ್ತೆ. ಯಾಕಂದರೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ, ಫಸ್ಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನನಗಿರಲಿ. ಕಮೆಂಟ್ಸ್ ಮುಖಾಂತರ ಹೇಳಿ. ಏನಾದರೂ ನಾನು ಹೇಳಿದ್ರಲ್ಲಿ ನಿಮ್ಗೇನಾದ್ರು ತಪ್ಪಿದ್ದರೆ ಕ್ಷಮಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.